ನಮಸ್ಕಾರ. ನಾನಿಲ್ಲಿ 1/4 kg ಬೆಂಡೆಕಾಯಿ ತಗೊಂಡಿದ್ದೀನಿ. ಅದರಿಂದ ಒಂದು ಹಸಿ ಕಾಯಿ ರಸ ಅಂತ ಮಾಡಿ ತೋರಿಸ್ತೀನಿ, ಬನ್ನಿ. ಅರ್ಧ ಇಂಚು ಅಳತೆಯಲ್ಲಿ ಹೋಳುಗಳನ್ನ ಹೀಗೆ ಕಟ್ ಮಾಡಿ ಇಟ್ಕೊಬೇಕು. ಒಲೆ ಮೇಲೆ ದಬ್ಬರಿ ಇಟ್ಟಿದ್ದೀನಿ. 3 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಈಗ 1 ಸ್ಪೂನು ಕಡಲೆಬೇಳೆ ಹಾಕ್ತೀನಿ, 1 ಸ್ಪೂನು ಉದ್ದಿನಬೇಳೆ ಹಾಕ್ತೀನಿ. ಸ್ವಲ್ಪ ಫ್ರೈ ಆಗಲಿ. ಈಗ 1/4 ಸ್ಪೂನು ಅರಿಶಿಣ ಹಾಕ್ತೀನಿ. 1 ಸ್ಪೂನ್ ತುಂಬ ಸಾಸಿವೆ ಕಾಳು ಹಾಕ್ತೀನಿ. ಪರಿಮಳಕ್ಕೆ ಚಿಟಿಕೆ ಹಿಂಗೆ ಹಾಕೋಣ. ಈಗ ಒಗ್ಗರಣೆಯಲ್ಲಿ ಕಾಳುಗಳು ಸ್ವಲ್ಪ ಫ್ರೈ ಆಗಲಿ. ಈಗ ಹೆಚ್ಚಿರೋ ಬೆಂಡೆಕಾಯಿ ಹೋಳುಗಳನ್ನ ಹಾಕೋಣ. ಸ್ವಲ್ಪ ಫ್ರೈ ಮಾಡೋಣ. ಬೆಂಡೆಕಾಯಿ ಸ್ವಲ್ಪ ಲೋಳೆ ಹೋಗಬೇಕು ಅಂದರೆ ಹುಣಸೆಹಣ್ಣಿನ ರಸ ಹಾಕಬೇಕು. ನಾನಿಲ್ಲಿ 2 ಸ್ಪೂನಷ್ಟು ದಪ್ಪ ಹುಣಸೆಹಣ್ಣಿನ ರಸ ಹಾಕ್ತೀನಿ. ಈಗ ಸ್ವಲ್ಪ ಫ್ರೈ ಮಾಡಬೇಕು. ಈಗ ಹೋಳಿನ ರುಚಿಗೆ ಉಪ್ಪು ಹಾಕೋಣ. ಆದಮೇಲೆ ಬೆಲ್ಲ ಬೇಕು. ನಾನಿಲ್ಲಿ ಅರ್ಧ ಸ್ಪೂನಷ್ಟು ಹಾಕ್ತೀನಿ. ತುಂಬ ಸಿಹಿ ಮಾಡಲ್ಲ ಈ ಕಾಯಿ ರಸನ. ಹುಣಸೆ ಹಣ್ಣಿನ ರಸದಲ್ಲಿ ಸ್ವಲ್ಪ ಫ್ರೈ ಆಗಬೇಕು. ಬೆಂಡೆಕಾಯಿ ಚೆನ್ನಾಗಿ ಬೆಂದು ಅದರ ಲೋಳೆ ಅಷ್ಟು ಹೋಗಬೇಕಾದ್ರೆ ಕುದಿ ನೀರನ್ನು ಹಾಕಬೇಕು. ನಾನಿಲ್ಲಿ 1 ಲೋಟ ಹಾಕ್ತೀನಿ. ಬಿಸಿ ನೀರಲ್ಲಿ 1 ಕುದಿ ಬಂದರೆ ಸಾಕು. ನೋಡಿ ಬೆಂಡೆಕಾಯಿ ಲೋಳೆ ಎಷ್ಟು ಚೆನ್ನಾಗಿ ಹೋಗಿದೆ ಅಂತ. ಈಗ ಬೆಂಡೆಕಾಯಿ ಹೋಳುಗಳು ಬೇಯ್ತಾ ಬರಲಿ. ಸ್ವಲ್ಪ ಸಿಮ್ಮಿಗಿಡೋಣ. ಮಸಾಲೆಗೆ ರೆಡಿ ಮಾಡೋಣ. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. ಅರ್ಧ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಈಗ 2 ಸ್ಪೂನಷ್ಟು ಕಡಲೆಬೇಳೆ ಹಾಕೋಣ. 1 ಸ್ಪೂನು ಉದ್ದಿನಬೇಳೆ ಹಾಕೋಣ. ಸ್ವಲ್ಪ ಫ್ರೈ ಆಗಲಿ. ಇಲ್ಲಿ ಖಾರಕ್ಕೆ ಒಣಮೆಣಸು ಹಾಕೋಲ್ಲ, ಹಸಿಮೆಣಸು ಹಾಕೋದು. ನಾನು ಜೀರಿಗೆ ಮೆಣಸು ಹಾಕ್ತೀನಿ, 1 8. ಅರ್ಧ ಸ್ಪೂನು ಕೊತ್ತಂಬರಿ, 1/4 ಸ್ಪೂನು ಮೆಂತೆ, 1/4 ಸ್ಪೂನು ಜೀರಿಗೆ, 1/4 ಸ್ಪೂನು ಸಾಸಿವೆ ಕಾಳು. ಈಗ ಚೆನ್ನಾಗಿ ಫ್ರೈ ಮಾಡೋಣ. ಈ ಕಾಯಿ ರಸಕ್ಕೆ ಕಾಯಿ ಸ್ವಲ್ಪ ಜಾಸ್ತಿ ಬೇಕು. ನಾನು 6 ಸ್ಪೂನಷ್ಟು ಕಾಯಿ ಹೂವು ಹಾಕ್ತೀನಿ. ಬಾಣಲೆ ಬಿಸಿಗೆ ಕಾಯಿ ಹೂವು ಸ್ವಲ್ಪ ಬಿಸಿ ಆಗಬೇಕು. ಇದು ಮಾಮೂಲಿ ಕಾಯಿ ರಸಕ್ಕಿಂತ ಸ್ವಲ್ಪ ಡಿಫ್ರೆಂಟು. ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ಈಗ ಮಿಕ್ಸಿ ಜಾರಿಗೆ ಹುರಿದಿರುವ ಮಸಾಲೆ ಹಾಕಿ ಒಂದ್ಸರಿ ಹಾಗೆ ಪುಡಿ ಮಾಡೋಣ. ಅರ್ಧ ಲೋಟದಷ್ಟು ನೀರು ಹಾಕಿ, ತುಂಬ ನಯಸ್ಸಾಗಿ ರುಬ್ಬಾರ್ದು, ಸಣ್ಣ ತರಿ. ಮಸಾಲೆ ರುಬ್ಬಾಯಿತು. ಈಗ ಬೆಂಡೆಕಾಯಿ ಹೋಳುಗಳಿಗೆ ಸೇರಿಸೋಣ. ಕಾಯಿ ರಸಕ್ಕೆ ಅರ್ಧ ಲೋಟದಷ್ಟು ನೀರು ಹಾಕೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪು ಉದುರಿಸೋಣ. ಈ ಕಾಯಿ ರಸದ ವಿಶೇಷತೆ ಏನಂದರೆ ಮಸಾಲೆ ಎಲ್ಲ ಹಾಕಿದ ಮೇಲೆ ಇದನ್ನು ಕುದಿಸೋಲ್ಲ. ಇದಕ್ಕೆ ಹಸಿ ಕಾಯಿ ರಸ ಅಂತ ಹೆಸರು. ತುಂಬ ಟೇಸ್ಟ್ ಇರುತ್ತೆ. ಹೀಗೆ ಅನ್ನದ ಮೇಲೆ ಕಾಯಿ ರಸ ಹಾಕಿ ಅದಕ್ಕೆ 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿ ಜೊತೆಯಲ್ಲಿ 1 ಹಲಸಿನಕಾಯಿ ಹಪ್ಪಳ ಇಟ್ಕೊಂಡು ಊಟ ಮಾಡಿದರೆ ಅದರ ರುಚಿ ಹೇಳಕ್ಕೆ ಸಾಧ್ಯವಾಗದಷ್ಟು. ಇದು ಬಹಳ ಅಪರೂಪ ಮತ್ತು ತುಂಬ ಹಳೆಯ ಕಾಲದ ಅಡುಗೆ. ನೋಡಿದ್ರಲ್ಲ, ನೀವು ಒಮ್ಮೆ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.